ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಉಪೇಂದ್ರ ನಿರ್ದೇಶನದ UI ಸಿನಿಮಾ ಇವತ್ತು ಅಲ್ಟಿ ಗುರು. ಏನ್ ಗುರು, ಈ ತರ ಸಿನಿಮಾ ಉಪೇಂದ್ರ ಬಿಟ್ರೆ ಬೇರೆ ಯಾರ ಕೈಲೂ ಮಾಡಕ್ ಸಾಧ್ಯವೇ ಇಲ್ಲ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ರಿವ್ಯೂ ಕೇಳ್ತಾರಲ್ಲ, ಫಿಲಮ್ ಹೇಗಿದೆ, ಚೆನ್ನಾಗಿದೆಯಾ ಇಲ್ವಾ, ಎರಡೇ ತರ ರಿವ್ಯೂ ಕೇಳೋದು. ಆದ್ರೆ ಫಿಲಮ್ ಅರ್ಥ ಆಯ್ತಾ ಅಂತ ಕೇಳೋ ಲೆವೆಲ್ಗೆ ಫಿಲಮ್ ತೆಗಿಯೋರು ಇಡೀ ವರ್ಲ್ಡಲ್ಲೇ ಒಬ್ಬರೇ. ಅದು ಉಪ್ಪಿ ಸರ್ ಮಾತ್ರ. ಅದು ಉಪ್ಪಿ ಸರ್ ಕೈಲೇ ಆಗೋದು, ಇನ್ಯಾರ ಕೈಲೂ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ, ಸ್ಟಾರ್ಟಿಂಗ್ 20 ನಿಮಿಷ ಹಲ್ಟಿ ಗುರು. ಏನ್ ಗುರು ಅದು. ಮತ್ತೆ ನಮ್ಮ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಯಾವ ಥರ ಜಂಜಾಟದಲ್ಲಿ ಸಿಗಾಕೊಂತಾರೆ, ಈ ಒಂದು ಜಾತಿ ಧರ್ಮ, ಈ ಒಂದು ಸಿಚುವೇಶನ್ಗಳು ಯಾವ ಥರ ಮನುಷ್ಯನ ಹಿಂಡಿ ಇಪ್ಪೆ ಮಾಡಿದೆ, ಮತ್ತೆ ಈ ಭೂಮಿನ ಯಾವ ಥರ ಸರ್ವನಾಶ ಮಾಡ್ತಿದ್ದಾರೆ, ಈ ಕಾನ್ಸೆಪ್ಟ್ನ ಹಿಡ್ಕೊಂಡು ಪ್ರೆಸೆಂಟ್ ನಡೆಯೋದನ್ನ ಜನಗಳಿಗೆ ತೋರಿಸಿ ಜನಗಳಿಂದ ಎಷ್ಟು ಸಮಸ್ಯೆ ಆಗ್ತಿದೆ, ಮತ್ತು ಮೊಬೈಲಿಂದ ಏನು ಸಮಸ್ಯೆ ಆಗ್ತಿದೆ, ಒಟ್ಟಿನಲ್ಲಿ ಜನಗಳು ಮಾಡೋ ತಪ್ಪುಗಳು, ಜನಗಳಿಗೆ ಈ ರೇಷ್ಮೆ ಶಾಲಲ್ಲಿ ಚಪ್ಪಲಿ ಸುತ್ತಿ ಹೊಡಿತಾರಲ್ಲ, ಹಂಗಿದೆ. ಒಟ್ಟಿನಲ್ಲಿ ನಮ್ಮ ಚಪ್ಪಲಿ ತಗೊಂಡು ನಾವೇ ಹೊಡ್ಕೊಂಡು ಬರೋ ಥರ ಇದೆ ಸಿನಿಮಾ. ಅಷ್ಟು ಕ್ಲಿಯರ್ ಕಟ್ಟಾಗಿ ಪ್ರೆಸೆಂಟ್ ವಿಷಯನ ಹೇಳೋ ತಾಕತ್ತಿರೋ ಡೈರೆಕ್ಟ್ರು ಉಪೇಂದ್ರ ಒಬ್ಬರೇ ಅನಿಸುತ್ತೆ. ಇದು ಯಾರ ಕೈಲೂ ಮಾಡೋದಕ್ಕೂ ಆಗಲ್ಲ, ಮಾಡೋದಕ್ಕೂ ಚಾನ್ಸೂ ಇಲ್ಲ. ಅದು ಉಪೇಂದ್ರನ ಕೈಲಿ ಮಾತ್ರ ಸಾಧ್ಯ ಅಂತಲೂ ಹೇಳ್ಬೋದು. ಅದಕ್ಕೆ ಹೇಳೋದು ಉಪ್ಪಿ ಸರ್ ಈಸ್ ಗ್ರೇಟ್ ಅಂತ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಸತ್ಯ ಎಂಬ ಒಂದು ಕ್ಯಾರೆಕ್ಟ್ರು, ಕಲ್ಕಿ ಎಂಬ ಕ್ಯಾರೆಕ್ಟ್ರು ಏನಿದೆ ಅದು ಅಲ್ಟಿಯಾಗಿ ತೊಗೊಂಡೋಗಿದ್ದಾರೆ. ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ನೀವು ಹೋಗಿ ನೋಡಿದ್ರೇ ಚೆಂದ. ಮತ್ತು ಯಾವುದೇ ಸಿನಿಮಾದ ರಿವ್ಯೂ ಕೂತ್ಕೊಂಡು ರಿವ್ಯೂ ಕೊಡ್ತೀವಲ್ವ, ನಮ್ಮ ಬಗ್ಗೆನೇ ರಿವ್ಯೂ ಕೊಟ್ಟಂಥ ಏಕೈಕ ವ್ಯಕ್ತಿ ಉಪ್ಪಿ ಸರ್ ಒಬ್ಬರೇ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಮಾತ್ರ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಅದು ಅರ್ಥ ಮಾಡ್ಕೊಳ್ಳೋ ಮನಸ್ಸು ಯಾವ ಥರ ಇರುತ್ತೆ, ಫೋಕಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸಿನಿಮಾ ತುಂಬ ಮೇನ್ ಇಂಪಾರ್ಟೆಂಟು ಫೋಕಸ್ ಒಂದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಅರ್ಥನೂ ಆಗುತ್ತೆ. ಮತ್ತು ಸ್ಟಾರ್ಟಿಂಗಲ್ಲೇ ನೀವು ನೋಡ್ಬೋದು, ನೀವು ಬುದ್ಧಿವಂತರಾಗಿದ್ದರೆ ಈ ಸಿನಿಮಾ ನೋಡಬೇಡಿ, ಎದ್ದೋಗಿ ಅಂತ ಹಾಕ್ತಾರೆ. ದಡ್ಡರಾಗಿದ್ರೆ ಈ ಸಿನಿಮಾ ಫುಲ್ ನೋಡಿ ಅಂತ ಹಾಕ್ತಾರೆ. ಇದು ಉಪ್ಪಿಗಿರುವ ಟ್ಯಾಲೆಂಟು. ಈ ಥರ ಹೇಳೋದಕ್ಕೂ ತಾಕತ್ತಿರೋದು ಉಪ್ಪಿ ಒಬ್ಬರಿಗೆ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಒಟ್ಟಿನಲ್ಲಿ ಸಿನಿಮಾ ಮಾತ್ರ ಸಖತ್ತಾಗಿ ಹೇಳ್ಕೊಂಡು ಹೋಗುತ್ತೆ. ಕ್ಯಾರೆಕ್ಟ್ರ್ ಲೆವೆಲಲ್ಲಂತೂ ಮಾತಾಡೋಂಗೆ ಇಲ್ಲ, ಸಖತ್ತಾಗಿದೆ. ಇವತ್ತು ಎಷ್ಟೋ ಜನ ಸಿನಿಮಾ ನೋಡಿದವ್ರಿಗೆ ಸಖತ್ತು ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಯಾಕಂದರೆ ಈ ಥರ ಸಿನಿಮಾಗಳು ಯಾರು ಮಾಡೋಕ್ಕಾಗಲ್ವಲ್ಲ. ಒಂದು ಲವ್ ಸ್ಟೋರಿ ಮಾಡ್ಬೋದು, ಇಲ್ಲ ಒಂದು ರೌಡಿಸಮ್ ಮಾಡ್ಬೋದು, ಇಲ್ಲ ಒಂದು RR ಮಾಡ್ಬೋದು, ಈ ಥರ ಒಂದು ಕಾಮಿಡಿ ಮಾಡ್ಬೋದು. ಈ ಥರ ಸಿನಿಮಾ ಮಾಡೋದಕ್ಕೆ ಯಾರ ಕೈಲಿ ಚಾನ್ಸೇ ಇಲ್ವಲ್ಲ. ರಿವ್ಯೂ ಏನು ಕೊಡ್ತಾರೆ, ಏನು ಹೇಳ್ತಾರೆ ಜನ, ಅದು ಸಖತ್ತು ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತಲೂ ಹೇಳ್ಬೋದು. ನನಗನ್ಸಿದ್ದು ಇಷ್ಟೇ ಗುರು. ಒಟ್ಟಿನಲ್ಲಿ ನಮ್ಮ ಸಮಾಜ, ನಮ್ಮ ಜಾತಿ, ಈ ಒಂದು ಎಲ್ಲದರಲ್ಲೂ ಕಟ್ಟಾಕಿರಿ ನಮ್ಮನ್ನು ಯಾವ ಥರ ಶೋಷಣೆಗೆ ಒಳಪಡಿಸ್ತಿದ್ದಾರೆ ಅನ್ನೋದು ಈ ಒಂದು ಸಿನಿಮಾದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ಕೊತ ಹೋಗ್ತಿದ್ದಾರೆ. ಚೆನ್ನಾಗಿದೆ. ಒಟ್ಟಿನಲ್ಲಿ ಇದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಮತ್ತೆ ಸ್ನೇಹಿತರೆ, ಇವತ್ತು ನೀವು ಯಾರ್ಯಾರು ಈ ಒಂದು ಸಿನಿಮಾ ನೋಡಿದ್ದೀರಾ, ನಿಮಗೆ ಏನು ಅನ್ನಿಸ್ತಿದೆ, ಉಪ್ಪಿ ಡೈರೆಕ್ಷನ್ ಈ ಸಿನಿಮಾ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.